ಸೊಸೈಟಿ ಸರಿಯಾದ ದಿಶೆಯಲ್ಲಿ ಹೋಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳನ್ನ ಇವರೆಲ್ಲ ಸಿದ್ದರಾಮಯ್ಯ ಜೊತೆಗೆ ಮಾತಾಡೋ ಜೊತೆಗೆ ಇದು ಆಗಬಾರ್ದು, ನಿಶ್ಚಿತ ತನಿಖೆ ಆಗಬೇಕು, ಇವ್ರಿಗೆ ಶಿಕ್ಷೆ ಆಗಲೇಬೇಕು, ಅದು ಆಗುವುದು ಯಾವಾಗ ಅನ್ನುವಂಥ ಒತ್ತಡವನ್ನು ಹಾಕಿದ್ದಾರೆ. ಇನ್ನು ಸರ್ಕಾರ ಈ ದಿಸೆಯಲ್ಲಿ ಇನ್ನಷ್ಟು ತೀವ್ರವಾಗಿ ಈ ಕೇಸುಗಳು ಸಹಿತ ನಡೆದಂಥ ಘಟನೆಗಳ ಸಾವುಗಳಾಗಿದ್ದಾವ, ಹತ್ಯೆಗಳಾಗಿದ್ದಾವ, ಇವುದರ ಬಗ್ಗೆಯೂ ತನಿಖೆ ಮಾಡಿಸ್ಬೇಕು SIT ಮೂಲಕ ಅಂತ. ಕೇವಲ SIT ಆ ಅಸ್ಥಿಪಂಜರಕ ಮೂಳೆಗೆ ಅಷ್ಟೇ ಸೀಮಿತ ಆಗಬಾರ್ದು, ಯಾವಾಗ ಬಂದು ಏನು ಎಂತು ಅಂತೇಳಿ. ಬಟ್ ಇಲ್ಲಿ ನಡೆದ ಎಲ್ಲ ಘಟನೆಗಳು ಈಗಾಗಲೇ ಪೊಲೀಸರು ಎನ್ಕ್ವೈರಿ ನಡೆಸಿದ್ದಾರೆ. ನಮ್ಮ SIT ಅವರು ಅಲ್ಲಿಯೇ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹೆಗ್ಗಡೆ ಒಂದು ಇನ್ಸ್ಟಿಟ್ಯೂಟ್ ಅದ, ಮೆಡಿಕಲ್ ಇನ್ಸ್ಟಿಟ್ಯೂಟ್ ಪ್ರೈವೇಟ್ದವ್ರು, ಅಲ್ಲೇ ಹೋಗಿ ಹೆಣಗಳ ಏನಪ್ಪ ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಿದರು ಅನ್ನೋದು ಇವತ್ತು ಒಂದು ದೊಡ್ಡ ಪ್ರಶ್ನೆ ಅದ. ಯಾಕೆ ಉಳಿದ ಕಡೆ ಮಾಡ್ಬೋದಾಯ್ತಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ಆಗಲಿಲ್ಲ, ಅವ್ಯಾಕೆ ನಡೆದಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ಇದು ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕಾಗಿದೆ. ಮತ್ತು ಜೊತೆಗೆ ಭಾಳ ಎಚ್ಚರಿಕೆಯಿಂದ ಈ ಒಂದು ಏನಪ್ಪ ಅಂದ್ರೆ ಹೆಗ್ಗಡೆ ಇನ್ಸ್ಟಿಟ್ಯೂಟನ್ನು ಪರೀಕ್ಷೆ ಮಾಡಬೇಕಾಗಿದೆ. ಯಾಕಂದ್ರೆ ಅಲ್ಲಿ ನಡೆದಂತಹ ಈ ಒಂದು ಪೋಸ್ಟ್ ಮಾರ್ಟಮ್ಗಳು ಇವೆಲ್ಲ ಅನ್ಯಾಯಪೂರ್ಣ ಆಗಿದ್ದಾವೆ, ಸರಿಯಾಗಿ ನಿರ್ಧಾರಗಳು ಬಂದಿಲ್ಲ, ಇವೆಲ್ಲ ದಿಶಾ